ಗುಜರಾತ್ನಲ್ಲಿ ಎಲ್ಲ ತೆಗೆಯಲಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಗುಜರಾತ್ ಮಾದರಿಯನ್ನು ಒಪ್ಪಿಕೊಳ್ಳಿ ಅಂಥೇಳಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಆರ್ ಅಶೋಕ್ ಅವರು. ನೀವು ಗುಜರಾತ್ ಮಾಡೆಲ್ ಅಂತ ಹೇಳಬೇಡಿ, ತೆರಿಗೆ ತುಂಬುವುದರಲ್ಲಿ ಕರ್ನಾಟಕ ಎರಡನೆಯದ್ದು ಅಂತ ಅಶೋಕ್ಗೆ ಟಾಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಅನೇಕರು. ಮತ್ತೆ ಮಾತನಾಡಲು ಹೊರಟಂತ ಅಶೋಕ್ಗೆ ಚಾಟಿ ಬೀಸಿದ್ದಾರೆ. ಯಾವ ಗವರ್ನರ್ ಸರಿಯಾಗಿ ನಡ್ಕೊಂಡಿದ್ದಾರೆ ಹೇಳಿ? ಗವರ್ನರ್ ನಡೆ ಬಗ್ಗೆನೇ ಶಾಸಕ ಬಾಲಕೃಷ್ಣ ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಬ್ಬ ಗವರ್ನರ್ ಹೆಸರು ಹೇಳಿ ನೋಡೋಣ, ಯಾರು ಸರಿಯಾಗಿ ನಡ್ಕೊಂಡಿದ್ದಾರೆ ಇಲ್ಲಿ? ಯಾರೂ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಇಲ್ಲಿ. ಇದೇ ವೇಳೆ ಕಾಂಗ್ರೆಸ್ನ ಶಾಸಕರಿಂದ ಬಾಲಕೃಷ್ಣಗೆ ಬೆಂಬಲ ಸಿಗುತ್ತೆ ವಿಧಾನಸಭೆಯಲ್ಲಿ. ಇವತ್ತು ನಾವು ಚೆಕ್ ಮಾಡಿಕೊಂಡಾಗ ಯಾವ ಗವರ್ನರ್ ಸರಿಯಾಗಿ ಕೆಲಸ ಮಾಡಿದ್ರಪ್ಪ, ಸರಿ ನಡ್ಕೊಂಡಿದ್ದಾರಪ್ಪ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಎಲ್ಲೋ ಒಂದ್ ಕಡೆ ಸರ್ಕಾರನೇ ಈ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ ಕಂದಕವನ್ನ ಅವರೇ ತೋಡ್ಕೊಂತ ಇದ್ದಾರೆ. ಇಲ್ಲಿ ಪ್ರಶ್ನೆ ಮೂಡಬೇಕಾಗಿರೋದು, ಈ ಬಿಲ್ಲು ಗವರ್ನರ್ನ ತೆಗೆಯೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋ ಪಾಯಿಂಟ್ಸು ಇದರಲ್ಲಿ ಇರಬೇಕಾಯ್ತು. ಅಥವಾ ಗವರ್ನರ್ ಇಂದ ಏನೇನ್ ತೊಂದರೆ ಆಗ್ತಾ ಇದೆ ಅವ್ರನ್ನ ಕುಲಪತಿಗಳು ಮಾಡೋದ್ರಿಂದ, ಗವರ್ನರ್ ಯೂನಿವರ್ಸಿಟಿಯ ಕುಲಪತಿ ಆಗೋದ್ರಿಂದ ಇಂತಿಂತ ಸಮಸ್ಯೆಗಳು ನಿರ್ಮಾಣ ಆಗಿದೆ ಈ ಬಿಲ್ಲಲ್ಲಿ ಹೇಳ್ಬೇಕಾಯ್ತು. ಯಾಕಂದ್ರೆ ನಾರ್ಮಲಿ ನಾವು ಹೇಳ್ತೀರಿ ಬಿಲ್ಲಲ್ಲಿ, ನಾನು ಮಂತ್ರಿ ಆಗಿದ್ದೆ, ಬಿಲ್ಲಲ್ಲಿ ನಾವು ಹೇಳ್ತೀರಿ ಗುಜರಾತ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ, ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ನಾವು ಗುಜರಾತ್ ಮಾಡಲ್ಗೆ ಹೋಗ್ತಾ ಇದೀರಿ, ಗುಜರಾತ್ ಅಲ್ಲಿ ಏನೇನ್ ನಡೀತದೋ ಅದನ್ನ ನಾವೇ ಮಾಹಿತಿ ಇರ್ಲಿ ಅಂತ ಹೇಳಿ ಅಷ್ಟೇ. ಕರ್ನಾಟಕ ಗುಜರಾತ್ ಗಿಂತ ಚೆನ್ನಾಗಿದೆ. ಈ ದೇಶದಲ್ಲಿ ಎರಡನೇ ಆರ್ಥಿಕ ಶಕ್ತಿ ಕೊಟ್ಟಿರೋದು ಕರ್ನಾಟಕ. ಕಂಟಿನ್ಯೂ ನಿಮ್ಗೆ ಗೊತ್ತಿದೆ, ಅವ್ರು ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು, ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ, ಅವರೇ ಇರ್ಲಿ. ಯಾಕಂದ್ರೆ ಸಂವಿಧಾನದ ಮಾಡುವಂತ ಒಂದು ಸ್ಥಿತಿ ವಿರೋಧ ಪಕ್ಷದ ನಾಯಕರು ದಯಮಾಡಿ ಒಂಚೂರು ಗಮನ ಹರಿಸಬೇಕಿಲ್ಲ. ಅದರಿಂದ ಅಧ್ಯಕ್ಷ